ಗುರು ಅವರ ಕುಟುಂಬ ಅತೀವವಾದಂಥ ದುಃಖದಲ್ಲಿದೆ. ಅದರಲ್ಲೂ ಕೂಡ ತಂದೆ ಮಗನನ್ನ ಕಳೆದುಕೊಂಡು ಅವರಿಗೆ ಯಾರೆಷ್ಟೇ ಸಮಾಧಾನ ಹೇಳಿದ್ರು ಕೂಡ ಅವರು ಸಾಂತ್ವನಕ್ಕೆ ಬರ್ತಾ ಇಲ್ಲ, ಅಥವಾ ಸಾಂತ್ವನ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇನ್ನೂ ಕೂಡ ಅತೀವವಾದಂತಹ ದುಃಖದಲ್ಲಿ ಅವರು ರೋಧಿಸ್ತಾ ಇದ್ದಾರೆ. ಮಗ ಕಳೆದ ತಿಂಗಳು ಸಂಕ್ರಾಂತಿ ವೇಳೆ ಮನೆಗೆ ಬಂದಿದ್ದ. ಹುತಾತ್ಮ ಯೋಧ ಗುರು ತಂದೆ ಹೊನ್ನಯ್ಯ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಇದು. ನನಗೆ 3 ಜನ ಗಂಡು ಮಕ್ಕಳು ಹುಟ್ಟಿದ್ದು. ಗುರು ಸೇನೆ ಸೇರಿದ ಮೇಲೆ ಕುಟುಂಬದ ಜವಾಬ್ದಾರಿಯನ್ನ ಆತನೇ ಹೊತ್ತಿದ್ದ. ಸಾಲ ಮಾಡಿ ಹೊಸ ಮನೆಯನ್ನ ಕಟ್ಟಿಸಿದ್ದ. ನಿನ್ನೆ ಸಂಜೆ ಎಂದಿನಂತೆ ಇಸ್ತ್ರಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಟಿವಿ ಹಾಕ್ತೆ ನೋಡ್ತಾ ಇದೀವಲ್ಲ ನಾವು. ಈಗ ನಾವು ಕೇಳ್ಪಡೋದು ಏನು ಅಂತ ಅಂದರೆ, ಅವ್ರಿಗೆ ಆ ವಿಚಾರ ಗೊತ್ತಾದಂಥ ಸಂದರ್ಭದ ಸನ್ನಿವೇಶವನ್ನು ನಾವು ಗಮನಿಸ್ಬೋದು, ಊಹೆ ಮಾಡ್ಕೊಳ್ಬೋದು ಗುರು ಅವರ ಕುಟುಂಬ ಹೇಗೆ ಶಾಕಿಗೆ ಒಳಗಾಗ್ಬೋದು ಅಂತ. ನಿನ್ನೆ ಪಾಪ ಅವರು ಇಸ್ತ್ರಿ ಕೆಲಸ ಮಾಡಿಕೊಂಡು ಮನೆಗೆ ಬಂದಾಗ ಟಿವಿ ಹಾಕಿದ್ರಂತೆ. ಮನೆಗೆ ಬಂದು ಟಿವಿ ಹಾಕಿದಾಗ ಯೋಧರ ಸಾವಿನ ಸುದ್ದಿ ಬರ್ತಾ ಇತ್ತು. ಬೆಂಗಳೂರಿನ ಸಂಬಂಧಿಯೊಬ್ಬರು ಆಗ ಅವ್ರಿಗೆ ಕಾಲ್ ಮಾಡಿ ಆ ಯೋಧರ ಸಾವಿನ ವಿಚಾರ ನೋಡ್ತಾ ಇದ್ದಾಗಲೇ ಸಾವನ್ನಪ್ಪಿದಂಥ ಯೋಧರಲ್ಲಿ ನಿಮ್ಮ ಮಗನೂ ಇದ್ದಾನೆ ಅಂತ ಹೇಳಿದ್ರಂತೆ. ಮಗನನ್ನ ಕಳೆದುಕೊಂಡು ನಾವು ಬದುಕೋದು ಏನಿದೆ? ಹುತಾತ್ಮ ಪುತ್ರನನ್ನ ನೆನೆದು ಗುರು ತಂದೆ ಹೊನ್ನಯ್ಯ ಈ ಥರ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಹುತಾತ್ಮ ಯೋಧ ಗುರು ಅವರ ತಂದೆ ಹೊನ್ನಯ್ಯ ಜೊತೆಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ನಡೆಸಿರುವಂಥ ಮಾತುಕತೆ ವಿವರ ಇಲ್ಲಿದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಉಂಟಾಗಿರ್ತಕ್ಕಂಥ ಉಗ್ರರ ದಾಳಿಗೆ ತುತ್ತಾಗಿ ಸಾವಿಗೀಡಾಗಿರ್ತಕ್ಕಂಥ ವೀರ ಯೋಧ ಗುರು ಅವರ ಊರಿನಲ್ಲಿ ಈಗ ನೀರವ ಮೌನ ಮನೆ ಮಾಡಿದೆ. ಈಗ ನಾವು ಗುರು ಅವರು ಏನು ಹೊಸ್ದಾಗಿ ಕಟ್ಟಿರ್ತಕ್ಕಂಥ ಅವ್ರ ಮನೆ ಇದೆ. ಈ ಒಂದು ಮನೆಯಲ್ಲಿ ಅವ್ರ ತಂದೆ ಹೊನ್ನಯ್ಯನವರು ಇದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಹೊನ್ನಯ್ಯನವರೇ, ನಿಮ್ಮ ಮಗ ಅಂದರೆ ಯಾವಾಗ ಬಂದಿದ್ರು, ಏನು ಕತೆ, ಯಾವಾಗ ಸೇರಿದ್ರು ಅವರು? 10ನೇ ತಾರೀಕು ಇಲ್ಲಿಂದ ಹೋದ್ನ ಕಣಪ್ಪ. ಇಲ್ಲಿಂದ 10ನೇ ತಾರೀಕು ಹೋದ್ನ. ಇವತ್ತಿಗೆ 6 ದಿವಸ ಆಯ್ತು ನನ್ನ ಮಗ ಹೋಗಿ. ಯಾವಾಗ ಬಂದ್ಯಪ್ಪ ಅಂತಲೂ ಕೇಳ್ದು. ಈಗ ಅರ್ಜೆಂಟಿಗೆ ಬರೋಲಿಕ್ಕನಪ್ಪ, ಆಮೇಲೆ ಬರ್ತೀನಿ. ಹಬ್ಬದೊತ್ತಿಗೆ ನಮ್ಮ ಬರೋದ್ರ ಹಬ್ಬದೊತ್ತಿಗೆ ಚಿಕ್ಕರೆ ಹಬ್ಬದೊತ್ತಿಗೆ ಆಗ ರಜಾ ಕೊಟ್ಟಾರೆ ಹಂಗೆ ನೋಡ್ತೀನಿ. ಬಂದರು ಬರ್ದರೆ ಇಲ್ಲ ಅಂದ್ಬಿಟ್ಟು ಹೊಂಟೋದ್ನ ಕಣಪ್ಪ. ಈಗ 10ನೇ ತಾರೀಕು ಹೋದ ಅಂತ ಹೇಳಿದ್ರಿ, ಹೋದ್ರು ಅಂತ. ಅದಕ್ಕೆ ಮುಂಚೆ ಎಷ್ಟು ದಿನಕ್ಕೆ ಮುಂಚೆ ಬಂದಿದ್ರಿ ಇಲ್ಲಿಗೆ? ಅದಕ್ಕೆ ಮುಂಚೆ ಇವು ಸಂಕ್ರಾಂತಿ ಆಯ್ತಲ್ಲಪ್ಪ. ಸಂಕ್ರಾಂತಿ ಒಂದು 2 ದಿನ 3 ದಿನ ಆಯ್ತು ಅಷ್ಟೇ ಬಂದಾಗ. ಅಷ್ಟರಲ್ಲಿ ಇನ್ನು 2 ದಿವಸ 3 ದಿವಸ ಅಲ್ಲಿಗೆ ಹೋಗಿ ಸೇರ್ಬೇಕಂತಲ್ಲ, ಅದು ಉಳಿಸ್ಕೊಂಡು ಅಲ್ಲಿಗೆ ಹೋದ್ನ. ಇಲ್ಲಿ ಎಷ್ಟು ದಿನ ಇದ್ರು ಒಟ್ಟಿಗೆ? ಒಂದು 15 ದಿನ ಇದ್ರ, 8 ದಿನ ಇದ್ರ, ಎಷ್ಟು ದಿನ ಇದ್ರು ಅಂತ? 15 ದಿವಸ ಅಷ್ಟೇ. 15 ದಿವಸ 17 ದಿವಸ 18 ದಿವಸ ಇದ್ದರು ಅಷ್ಟೇ. ಅಷ್ಟು ಬಿಟ್ಟು ಒಟ್ಟಿನಲ್ಲಿ ಭಾನುವಾರ ಓದಿದ್ದು. ನಿನ್ನೆ ನಿಮಗೆ ಎಷ್ಟೊತ್ತಲ್ಲಿ ಗೊತ್ತಾಯ್ತು? ಹೆಂಗೆ ಗೊತ್ತಾಯ್ತು? ಯಾರಾದರೂ ಫೋನ್ ಮಾಡಿದ್ರಾ? ಅಂಗಡಿ ತಗಿದ ಬಾಗ್ಲಾಕ ಬಂದೆ. ಬಂದ್ಬಿಟ್ಟು TV ಹಾಕಿ ಹಂಗೆ ಆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು. ಅದ್ಯಾವುದೋ ಕೆಂಪದಲ್ಲ, ಅದು ಆಫ್ ಮಾಡಿಬಿಟ್ಟು ಮಾಮೂಲಿ ಬೆಳಕಿತ್ತು. ನಾನು ಬಂದು ನಮ್ಮ ಹೊಟ್ಟೆಳೋದು ರೇಖದು ಬಂದು TV ಹಾಕ್ತಿ. ಅಷ್ಟೊತ್ತಿಗೆ TV ಹಾಕ್ತಿ, ಯಾವ ಚಾನಲು ಗೊತ್ತಿಲ್ಲ. ಅದು ಹಾಕ್ಬಿಟ್ಟು ಸುಮ್ಮನೆ ಕೂತಿರ್ತಾ. ಆಮೇಲೆ ಲಾಸ್ಟ್ಗೆ ಫೋನ್ ಬಂತು ಬೆಂಗಳೂರಿಂದ. ನಮ್ಮ ಬಾಮೈದನ್ನೇ ಅವನ ಮಾವನೇ ಫೋನ್ ಮಾಡ್ದ. ನನ್ನ ಬಾಮೈದನ್ನೇ ಮಾವ ಅನ್ನ. ಏನಪ್ಪ ಅಂದೆ, ನನ್ನ ಗುರು ಇಲ್ಲಕ್ಕ ಮಾವ, ನಮ್ಮ ಗುರು ಇಲ್ಲ ಅಂದ್ಬಿಟ್ಟು ಅಂಟೋದು. ಆಗ ಗೊತ್ತಾದ ನನಗೆ. ಈಗ ನೀವು ಈ ವಯಸ್ಸಿನಲ್ಲೂ ಕೂಡ ಈಗಲೂ ಇಸ್ತ್ರಿ ಮಾಡ್ತಿದ್ರಿ? ನನ್ನ ಮಕ್ಳಿಗೆ ಈಗಲೇ ಇದು ಮಾಡಬಾರ್ದು, ಇನ್ನು ಅವ್ರು ಕೊಡು ಗಂಟೆ ನನ್ನ ಮಕ್ಳು ಸಂಸಾರ ಸಾಕೋದು ಹೆಂಗೆ ಏನ್ಬಿಟ್ಟು ಕಾಲ ಮಾಡ್ತಿದ್ದೋ. ಉಪ್ಪು ಸೀಮೆಣ್ಣೆ ಅದು ಇದು ತರಕ್ಕೆ ಅವ್ರು ಬಂದಾಗಲೇ ನಾನು ದುಡ್ಡು ಇಸ್ಕೊತಿದ್ದೆ ಅವ್ರ ತಾಯಿ. ಅವ್ರು ಎಷ್ಟಾರ ಕೊಡ್ಲಿ ನಾವೇನು ಮಾತಾಡ್ತಿಲ್ಲ ಕಣಪ್ಪೋ. ಈಗ 3 ಮಕ್ಕಳನ್ನ ಓದಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ, ದೊಡ್ಡವನ್ನ ಮಾಡ್ಲಿಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ರಿ. ಸೊ ಈಗ ನಿಮ್ಮ ಮಗ ಅಂದ್ರೆ ಈಗೇನು ಬದುಕಿಗೆ ಆಸರೆ ಆಗ್ತಾನೆ ಅಂತಕ್ಕಂಥ ಸಮಯದಲ್ಲಿ ಇಲ್ಲ, ಅವರು ಏನ್ ಅನ್ಸುತ್ತೆ ಅಂತ? ಇನ್ನು ಅವರೇ ಇಲ್ಲ ಅಂದಮೇಲೆ ನಾನು ಬದುಕೇನು ಮಾಡಾರಪ್ಪೋ. ನನ್ನ ಮಕ್ಕಳೇ ಇಲ್ಲ ಅಂದಮೇಲೆ ನಾನು ಈ ಬಡ್ಜೀವ ಬಡಿಕೊಂಡು ಏನು ಮಾಡ ತಂದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಈಗ 2 ದಿನ ಆಗ್ತಾ ಇದೆ ಅಂದ್ರೆ ಇನ್ನೇನೋ 2 ದಿನ ಆಗ್ತಾ ಬಂತು. ಈಗಲೂ ಏನು ಸರ್ಕಾರದಿಂದ ನಿಮ್ಗೆ ಯಾರು ಫೋನ್ ಮಾಡಿ ಹಿಂಗಾಗಿದೆ ಅಂತ ಏನು ಹೇಳಿಲ್ಲ? ನಮಗೇನು ಗೊತ್ತಿಲ್ಲ ಕಣಪ್ಪೋ. ನಿಮ್ಗೆ ಏನು ಸಮಾಧಾನ ಮಾಡ್ಕೊಳ್ಳಿ. ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಮಗನ ಸಾವಿನ ಬಗ್ಗೆ? ಅಯ್ಯೋ, ನನ್ನ ಮಗನ ಸಮಯ ಇಷ್ಟು ಏನಪ್ಪ ಪಡೆರೆ ನಾನು. ನನಗೆ ಅನ್ನ ಹಾಕ್ತಿದ್ದ ಅಡಿಗೆ ಹೊಟ್ಟೋಯ್ತು. ಇದಿಷ್ಟು
ಮೃತ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಕ್ಕಂಥ ಯೋಧ ಗುರು ಅವರ ತಂದೆಯ ಸಾಕಷ್ಟು ನೋವಿನ ಮಾತುಗಳು. ಕ್ಯಾಮ್ರಾಮನ್ ಗುರುರಾಜ್ ಜೊತೆ ರವಿ ಲಾಲಿಪಾಳ್ಯ, TV9 ಮಂಡ್ಯ.